ಈಗ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳಕ ಪ್ರಾರಂಭಿಸಿದ್ದು ನಮ್ಮ ಸೀತನಹಳ್ಳಿ ಏನೋ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಪುಟ್ಟಣ್ಣ ಅವ್ರಿಗೆ ಇವತ್ತು ನಾನು ತಿಳ್ಕೊಂತೀನಿ. ಯಾಕಂತಂದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳು ಮಾಡೋರು, ನಮ್ಮನ್ನೆಲ್ಲ ಕರೆಯೋರು. ಟೈಮಲ್ಲಿ ಅದೇ ಲೆಕ್ಕಾಚಾರದಲ್ಲಿ ನಾವು ವಿಚಾರಗಳನ್ನ ಕಲ್ತ್ಕೊಂಡು ಈ ಮಟ್ಟಕ್ಕೆ ಇವ್ರು ಬಂದು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರು ಹಾಕಿರುವಂತವ್ರು. ಮತ್ತೆ ಜಾವೇದ್ ಭೈ ಅಂತ ಅವರು ನನಗೆ ಸಪೋರ್ಟ್ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಮತ್ತೆ ಐಬಣ್ಣ ಅವರು ನನಗೆ ಸಂಘಟನೆಗಳಿಗೆ ಬರಾಕ ಅವರು ಒಂದು ದಾರಿ ಮಾಡಿಕೊಟ್ರು. ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವರೆಲ್ಲರ ಕಾರಣ. ಮತ್ತೆ ನಮ್ಮ ಹೂವಳ್ಳಿ ಪ್ರಕಾಶ್ ಅಣ್ಣವರು ಎಲ್ಲ ಹಂತಗಳಲ್ಲೂ ನನ್ನ ಜೊತೆದಲ್ಲಿ ನಿಂತ್ಕೊಂಡು ನಾ ಇದ್ದೀನಿ, ನೀನು ಮಾಡು. ನಾನು ಕೆಲವೊಂದು ಜಾಗದಲ್ಲಿ ಹೋಗ್ತಾರೆ, ನಾನು ಇವ್ರ ಹತ್ರ ತಗೊಂಡು ಬಂದು ಒಂದು ವಿಚಾರ ಇಕ್ಕಿದೆ. ಇವ್ರ ಹತ್ರ ಒಂದು ವಿಚಾರ ಇಕ್ಕಿದೆ, ನಮ್ಮ ಏನೋ ದಲಿತರು ಹುಡುಗಿದೇ ಒಂದು ವಿಚಾರ ತಂದಿದ್ದೆ. ಅಣ್ಣ ಇದನ್ನು ಸಾಲ್ವ್ ಮಾಡಿದ್ರೆ ನಾನು ಮಾಡ್ತೀನಿ ಅಣ್ಣ ಅಂತ ಆವಾಗ ಹೇಳ್ಕೊಂಡು ನೆಗಿತಾ ಇರ್ತಾರೆ ಅವರು. ಆ ವಿಚಾರನ ನನ್ನ ಕೈಯಲ್ಲೇ ಸಾಲ್ವ್ ಮಾಡಿಸೋದು ನನಗೆ ತುಂಬಾ ಖುಷಿ ಆಯ್ತು. ನನಗೆ ನಾನು ಇಮೇಜು ಮಾಡಿರಲಿಲ್ಲ. ಯಾವ್ದು ಸ್ಟೇಷನ್ ಅಲ್ಲಿ ಹೋಗ್ಬೇಕು, ಸ್ಟೇಷನ್ ನೋಡಿದ್ರೆ ದಿಗಿಗಳು ಅಂತವನು. ಆದ್ರೆ ಸ್ಟೇಷನ್ ಅಲ್ಲಿ ಹೋಗಿ ಅವ್ರು ಬಂದಿಲ್ಲ, ಫೋನ್ ಮಾಡ್ತೀನಿ, ನೀನು ಫೋನಲ್ಲಿ ಮಾತಾಡಿಸ್ತೀನಿ, ನೀನು ನಾನು ಏನ್ ಹೇಳ್ತೀನಿ ಅದನ್ನ ಮಾಡೋಗು ಅಂತಂದ್ರು. ಅದನ್ನ ಮಾಡಿ ಇವತ್ತು ಏನೋ ಅವರು ಚೆನ್ನಾಗಿ ಬದುಕುಂತವ್ರೆ. ಆ ಬದುಕ್ತಾ ಇರೋಂಥ ಕ್ರೆಡಿಟ್ ನಮ್ಮ ಹೂವಳ್ಳಿ ಪ್ರಕಾಶನ್ಗೆ ಬರ್ಬೇಕು.